ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾವು ಒಂದು ಈವೆಂಟ್ಗೆ ಹೋಗಿರುವಂಥದ್ದು ಒಂದು ಫುಲ್ ವ್ಲಾಗ್ ಮಾಡಿದ್ದೀವಿ. ಸೊ ಏನು ಅಂತ ನೋಡಿಬಿಡೋಣ. ಹಾಗೆ ಫಸ್ಟ್ ನಾವು ಎಂಟ್ರಿ ಕೊಟ್ಟಿದ ತಕ್ಷಣ ಈ ಒಂದು ಈವೆಂಟ್ ಬಂದುಬಿಟ್ಟು ಚಂದಾಪುರದ ಹತ್ರ ಇರುವಂಥ ಇದು ಚೌಟ್ರಿ. ಚಂದಾಪುರಕ್ಕೆ ಫಸ್ಟು ನಾವು ಎಂಟ್ರಿ ಕೊಟ್ಟಿದ್ದು ಮಾರ್ನಿಂಗ್ ಒಂದು 11:30 ಹಂಗೆ ಬಿಟ್ರಿ. ಸೊ ಹೋಗೋಷ್ಟೊತ್ತಿಗೆ 1:30 2 o'clock ಹತ್ರ ಆಯಿತು. ಸೊ ಹೋಗಿದ ತಕ್ಷಣವೇ ಸ್ವಲ್ಪ ಊಟ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡಿಬಿಟ್ವಿ. ಯಾಕೆ ಅಂದರೆ ನಾವು 10 ಜನ 12 ಜನ ಅಂದ್ಕೊಂಡ್ವಿ, ಬಟ್ ಅಲ್ಲಿ 15-16 ಜನ ಆಗೋದ್ರು. ಸೊ ಹಂಗಾಗಿ ಸರಿ ಓಕೆ ಅಂತ ಊಟ ಮಾಡಿಕೊಂಡು ವರ್ಕ್ನ 2 o'clock ನಾವು ಸ್ಟಾರ್ಟ್ ಮಾಡಿದ್ವಿ. 2 o'clock ಸ್ಟಾರ್ಟ್ ಮಾಡಿದ್ದಕ್ಕೆ ನಮ್ಮ ವರ್ಕ್ 9 o'clock ಆಗೋಯಿತು. ಸೊ 9:30 9 o'clock ಆಗೋಯಿತು. ಯಾಕೆ ಅಂದರೆ 12 ಜನ ಅಂದ್ಕೊಂಡ್ವಿ, ಬಟ್ 15-16 ಜನ ಸಪ್ರೇಟಾಗಿ ನಾವು ಹುಡುಗ ಕಡೆಯವ್ರಿಗೆ ಮೇಕಪ್ ಮಾಡೋಕ್ಕೆ ಅಂತ ಹೋಗಿದ್ದು. ಹುಡುಗನ ಸೈಡು ನಮ್ಮನ್ನು ಬುಕ್ಕಿಂಗ್ ಮಾಡ್ಕೊಂಡಿದ್ದು. ಯಾಕೆ ಅಂದರೆ ಅವ್ರ ಕಡೆಯವರವ್ರಿಗೆಲ್ಲ ಮೇಕಪ್ ಮಾಡಬೇಕು ಅಂತ ಬುಕ್ಕಿಂಗ್ ಮಾಡ್ಕೊಂಡಿದ್ದು. ಸಿಕ್ಕಾಪಟ್ಟೆ ಕ್ಲೈಂಟ್ಸ್ ಬುಕ್ಕಿಂಗ್ ಆಗೋಗಿದ್ರು. ನಾವು ಹೋಗಿದ್ದು ಇಬ್ಬರೇ. 10 ಜನ 12 ಜನ ಅಲ್ವಾ ಅಂತ ಇಬ್ಬರೇ ಹೋದ್ವಿ. ಬಟ್ ಅಲ್ಲೋದ್ಮೇಲೆ ತುಂಬ ಜಾಸ್ತಿ ಕಸ್ಟಮರ್ಸ್ ಆಗಿದ್ದಕ್ಕೆ ಸೊ ನಾವು ಬೇಗನೆ ಸ್ಟಾರ್ಟ್ ಬಂದು ಹಾಯ್ ಮಾಡ್ಕೊಂಡು ಬಾ. ನೋಡಿದ್ರಲ್ಲ, ಅಷ್ಟು ಬ್ಯುಸಿ ಇದ್ರೂ ನಾನು ಫೋಟೋಸು ವೀಡಿಯೋಸು ನನ್ನ ಕೈಯಲ್ಲಿ ಆದಷ್ಟು ಫೋಟೋಸು ವೀಡಿಯೋಸು ಮಾಡಿಕೊಂಡೆ. ಮತ್ತು ನನ್ನ ಕ್ಲೈಂಟ್ಸೇ ಪಾಪ ನಾನು ಅವ್ರಿಗೆ ಹೇಳ್ತಿದ್ದೆ ಫೋಟೋಸು ವೀಡಿಯೋಸ್ ಇಡೋಕ್ಕಾಗ್ತಲ್ಲ, ಇಟ್ಕೊಡಿ ಅಂದರೆ ಪಾಪ ಅವರೇ ಫೋಟೋಸು ವೀಡಿಯೋಸು ಸಹ ಇಟ್ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ನಾವು ಅಷ್ಟು ದೂರ ಹೋಗಿ ಮೇಕಪ್ ಮಾಡಿದ್ದಕ್ಕೆ ಅವರು ತುಂಬ ಚೆನ್ನಾಗಿ ನಮ್ಮನ್ನು ಮಾತಾಡಿಸಿದ್ರು. ತುಂಬ ಚೆನ್ನಾಗಿ ಊಟ ತಿಂಡಿ ಪ್ರತಿಯೊಂದೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಾವು ಅದೇ ಥರ ಹೋಗಿ ವರ್ಕ್ನ ಸಹ ಮಾಡಿಕೊಟ್ವಿ. ಇವ್ರ ವರ್ಕ್ ಬಂದುಬಿಟ್ಟು ಮಾರ್ನಿಂಗ್ ಟು ಈವ್ನಿಂಗ್ ಇದ್ದಿದ್ದು ರಿಸೆಪ್ಷನ್ನು ಮತ್ತು ಮಾರ್ನಿಂಗ್ ಮುಹೂರ್ತಕ್ಕೆ. ಸೊ ಮುಹೂರ್ತಕ್ಕೆ ಕೂಡ 12-13 ಜನ ಮೇಕಪ್ ಮಾಡಿಸ್ಕೊಂಡ್ರು. ಟೋಟಲ್ ಒಂದು 28 ಮೆಂಬರ್ಸ್ 28ಸಲ್ಲಿ ನಾವು ಮೇಕಪ್ ಮಾಡಿದ್ದೀವಿ. ಸೊ ನೀವು ನೋಡ್ಬೋದು, ಇದು ಬಂದುಬಿಟ್ಟು ಮಾರ್ನಿಂಗ್ ಈವೆಂಟ್ದು ಪಿಕ್ಚರ್ಸ್ನ ನಾನು ಪೋಸ್ಟ್ ಮಾಡ್ತಾ ಇರೋದು. ಮಾರ್ನಿಂಗ್ ಇದು ಟ್ರೆಡಿಷ್ನಲ್ ಲುಕ್ನ ಮಾಡಿದ್ದೀವಿ. ಮಾರ್ನಿಂಗ್ ಬಂದುಬಿಟ್ಟು ಫುಲ್ಲು ಎಲ್ಲರಿಗೂ ಲಾಂಗ್ ಹೇರ್ ಸ್ಟೈಲ್ಸೇ ಇದ್ದಿದ್ದು. ತುಂಬ ಚೆನ್ನಾಗಿತ್ತು ಹೇರ್ ಸ್ಟೈಲ್ಸ್. ಅವ್ರು ಯಾವ್ಯಾವ ಥರ ಕೇಳ್ತಿದ್ರು, ಸೊ ನಾನು ಅದೇ ಥರ ಹೇರ್ ಸ್ಟೈಲ್ಸ್ನ ಮಾಡಿಕೊಡ್ತಿದ್ದೆ. ಮೇಕಪ್ ಸಹ ಅಷ್ಟೇ. ನಮ್ಮ ಕ್ಲೈಂಟು ನಿಮ್ಗೆ ಗೊತ್ತಿರೋ ಪ್ರಕಾರ ನ್ಯಾಚುರಲ್ಲೇ. ಸೊ ಹೆವಿ ಕೇಳೋರಿಗೆ ಹೆವಿನೂ ಮಾಡ್ತೀವಿ, ನ್ಯಾಚುರಲಾಗಿ ಕೇಳೋರಿಗೆ ನ್ಯಾಚುರಲಾಗೂ ಮಾಡಿಕೊಡ್ತೀವಿ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ನೀವು SNV ಬ್ಯೂಟಿ ಕೇರ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಯಾವ ಥರ ಬೇಕೋ ಮೇಕಪ್ ಆ ಥರ ಮಾಡಿಕೊಡ್ತೀವಿ. ಸರ್ವಿಸು ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ. ನಿಮ್ಗೆ ಇಷ್ಟ ಆಗೋ ಥರ ನಿಮ್ಮ ಸ್ಕಿನ್ ಟೈಪ್ನ ಮೇಕಪ್ ಮಾಡ್ತೀವಿ. ನಾವು ಹೆವಿ ಎಲ್ಲ ಮಾಡೋಕ್ಕೋಗಲ್ಲ, ಬೇಕು ಅನ್ನೋರ್ಗೆ ಮಾತ್ರನೇ ಮಾಡ್ತೀವಿ. ಯಾಕಂದರೆ ಎಲ್ಲ ಕ್ಲೈಂಟ್ಸು ಹೆವಿ ಇಷ್ಟಪಡಲ್ಲ, ಎಲ್ಲರೂ ಸಿಂಪಲ್ಲಾಗಿ ಕೇಳೋದು. ಯಾಕೆ ಅಂತಂದರೆ ಹೆವಿ ಅನ್ನೋದು ಫೋಟೋಸ್ಗೆ ಅಷ್ಟೇ ಚೆನ್ನಾಗಿರುತ್ತೆ ಅವತ್ತು, ಬಟ್ ಆದರೆ ರಿಯಲ್ಲಾಗಿ ಹತ್ರ ಹೋಗಿ ನೋಡೋದಕ್ಕೆ ಅದು ಮೇಕಪ್ ಹಾಕ್ದಂಗೆ ಇರುತ್ತೆ. ಸೊ ನಮ್ಮ ಮೇಕಪ್ಪು ಬಂದ್ಬಿಟ್ಟು ಯಾವ ಥರ ಅಂದರೆ ಮೇಕಪ್ಪು ಹಾಕ್ದಂಗೆ ಇರಬೇಕು, ಬಟ್ ಆದರೆ ನ್ಯಾಚುರಲ್ ಆಗಿರಬೇಕು. ಸೊ ಅದು ನಮ್ಮ ವರ್ಕು. ಆ ಥರ ವರ್ಕ್ನ ನಾನು ಮಾಡಿಕೊಡ್ತೀನಿ. ಯಾಕೆ ಅಂದರೆ ಓವರಾಗಿ ಮೇಕಪ್ ಮಾಡೋ ಥರ ನಾನು ಮಾಡಲ್ಲ. ಮೇಕಪ್ ಮಾಡಿರಬೇಕು, ಬಟ್ ಆದರೆ ಮೇಕಪ್ಪು ನ್ಯಾಚುರಲಾಗಿರಬೇಕು. ಸೊ ಆ ಒಂದು ಲುಕ್ನ ನಾವು ಕ್ರಿಯೇಟ್ ಮಾಡಿಕೊಡ್ತೀನಿ. ಮೇಕಪ್ ಅನ್ನೋದು ಒಂದು ಏನಂತ ಹೇಳ್ತಾರೆ, ಒಂದು ಗುಡ್ ಲುಕ್ಕು. ಸೊ ಅದನ್ನು ಎಲ್ಲರೂ ಲೈಕ್ ಮಾಡಬೇಕು, ಆ ಥರ ಇರಬೇಕು ಹೊತ್ತು ಪೈಂಟಿಂಗ್ ಥರ ಇರಬಾರ್ದು ಮೇಕಪ್ಪು. ಸೊ ನನ್ನ ಪ್ರಕಾರ ಆ ಥರ ನನ್ನ ಅನಿಸಿಕೆನ ನಾನು ಹೇಳಿದ್ದೀನಿ. ಸೊ ಮೇಕಪ್ ಅನ್ನೋದು ಅವರಿರೋ ಅಂದಾನ ಲೈಟಾಗಿ ತೋರಿಸ್ಕೊಡೋದು. ಅವ್ರ ಫೇಸಲ್ಲಿ ಆಲ್ರೆಡಿ ಚೆನ್ನಾಗಿರ್ತಾರೆ. ಸೊ ಆ ಒಂದು ಲುಕ್ನ ನಾವು ಕ್ರಿಯೇಟ್ ಮಾಡಬೇಕೇ ಹೊತ್ತು ಪೈಂಟ್ ಥರ ಮಾಡಬಾರ್ದು. ಸೊ ಹೇರ್ ಸ್ಟೈಲು ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು. ನಮ್ಮ ಕ್ಲೈಂಟ್ ಯಾವ ಥರ ಕೇಳಿದ್ರು ಅದೇ ಈ ಥರ ಮಾಡಿಕೊಟ್ಟಿದ್ದೀನಿ. ನೀವು ಫುಲ್ ವಿಡಿಯೋ ನೋಡ್ಬೋದು. ಸೊ ಮುಹೂರ್ತ ಮುಗಿಸ್ಕೊಂಡು ನಾವಲ್ಲಿ ಬಿಟ್ಟಿದ್ದು 10-10:30 ಆಗೋಯಿತು. ಇನ್ನೊಂದು ಈವೆಂಟ್ಗೆ ಹೋಗಬೇಕಾಗಿತ್ತು. ಸೊ ಹಂಗಾಗಿ 11 ಆಗೋಯ್ತು ಅಂದ್ಕೊಳ್ಳಿ. ಅಲ್ಲಿ ಬಿಟ್ಟು ಕೋಲಾರಿಗೆ ಬರೋಷ್ಟೊತ್ತಿಗೆ 2 o'clock ಆಯಿತು. ಸೊ 2 o'clock ನಮ್ಮ ಶಾಪಿಗೆ ಬಂದು ಮತ್ತೆ ವರ್ಕ್ನ ನಾನು ಸ್ಟಾರ್ಟ್ ಮಾಡಿದೆ. ಸೊ ಎಸ್ಟರ್ಡೇ ಇದ್ದಿದ್ದು ಲಾಗ್ ಇದು. ಸೊ ಫುಲ್ ಲಾಗು ನಾನು ನಿಮಗೆ ಹೇಳಿದ್ದೀನಿ. ನೀವು ಅಷ್ಟೇ SNV ಬ್ಯೂಟಿ ಕೇರ್ನ ವಿಸಿಟ್ ಮಾಡಿ, ಒಳ್ಳೊಳ್ಳೆ ಸರ್ವಿಸ್ನ ಕೊಡ್ತೀನಿ. ಮತ್ತು ಆಫರ್ಸ್ ಸಹ ಇರುತ್ತೆ ನಿಮಗೆ, ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೂಡ ಇರುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.